ರಶ್ಮಿಕಾ ಮಂದಣ್ಣ ಕೆಲವೊಮ್ಮೆ ಹೇಳಿಕೆಯನ್ನ ಕೊಡ್ತಾರೆ. ಅದು ಅವರು ಗೊತ್ತಿರುತ್ತೋ ಗೊತ್ತಿರಲ್ವೋ ವಿವಾದಕ್ಕೆ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಕೊಡವ ಮಂದಿ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ನೋಡಲೇಬೇಕಾದ ಸ್ಟೋರಿ. ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿಕೊಂಡ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ತಮ್ಮ ಹೇಳಿಕೆಯಿಂದ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದ ನಟಿಯರನ್ನ ಅವಮಾನಿಸಿದ್ರ ರಶ್ಮಿಕಾ. ಬೇಕಂತಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರ ರಶ್ಮಿಕಾ. ನೆಟ್ಟಿಗರು ರಶ್ಮಿಕಾ ಮಂದಣ್ಣ ವಿರುದ್ಧ ಇವಾಗ ರೊಚ್ಚಿಗೆದ್ದಿದ್ದಾರೆ. ಕನ್ನಡದ ವಿಚಾರವಾಗಿ ಮಾತಾಡಿ, ಕನ್ನಡ ಗೊತ್ತಿಲ್ಲ ಅನ್ನೋ ವಿಚಾರವಾಗಿ ಮಾತಾಡಿ, ಬೇರೆ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಸುದ್ದಿಯಲ್ಲಿ. ಈಗ ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಏನ್ ಕೊಟ್ಟಿದ್ದಾರೆ ಅವರು ಹೇಳಿಕೆ, ಅದು ಇಂಪಾರ್ಟೆಂಟ್. ಒಂದು ಖಾಸಗಿ ಚಾನೆಲ್ಗೆ ಕೊಟ್ಟಿರುವಂತಹ ಹೇಳಿಕೆ ಸಂದರ್ಶನದ ಸಂದರ್ಭದಲ್ಲಿ, ಪ್ರತಿ ಬಾರಿಯೂ ಕೂಡ ಸಂದರ್ಶನದ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆ ಕಾಂಟ್ರವರ್ಸಿ ಆಗುತ್ತೆ. ಬೇಕು ಅಂತಲೇ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ತಾರ ರಶ್ಮಿಕಾ ಮಂದಣ್ಣ ಅವರು. ತಮಗೆ ಗೊತ್ತಿರುತ್ತೆ ತಾವೇನು ಮಾತಾಡ್ತಾ ಇದೀವಿ, ಇದನ್ನ ಮಾತಾಡೋದ್ರಿಂದ, ಈ ಮಾತುಗಳನ್ನ ಆಡೋದ್ರಿಂದ ವಿವಾದ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಅವರು ಅಂತಹದ್ದೇ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಕೊಟ್ಟಂತ ಹೇಳಿಕೆ ಏನು, ಆ ಹೇಳಿಕೆ ಯಾವ ರೀತಿಯಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದೆ, ನೆಟ್ಟಿಗರು ಗರಂ ಆಗ್ತಾ ಇರೋದು ಯಾಕೆ? ರಶ್ಮಿಕಾ ಮಂದಣ್ಣ ಕೆಲವೊಮ್ಮೆ ಹೇಳಿಕೆಯನ್ನ ಕೊಡ್ತಾರೆ. ಅದು ಅವರು ಗೊತ್ತಿರುತ್ತೋ ಗೊತ್ತಿರಲ್ವೋ ವಿವಾದಕ್ಕೆ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಕೊಡವ ಮಂದಿ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ನೋಡಲೇಬೇಕಾದ ಸ್ಟೋರಿ. ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿಕೊಂಡ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ತಮ್ಮ ಹೇಳಿಕೆಯಿಂದ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದ ನಟಿಯರನ್ನ ಅವಮಾನಿಸಿದ್ರ ರಶ್ಮಿಕಾ. ಬೇಕಂತಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರ ರಶ್ಮಿಕಾ. ನೆಟ್ಟಿಗರು ರಶ್ಮಿಕಾ ಮಂದಣ್ಣ ವಿರುದ್ಧ ಇವಾಗ ರೊಚ್ಚಿಗೆದ್ದಿದ್ದಾರೆ. ಕನ್ನಡದ ವಿಚಾರವಾಗಿ ಮಾತಾಡಿ, ಕನ್ನಡ ಗೊತ್ತಿಲ್ಲ ಅನ್ನೋ ವಿಚಾರವಾಗಿ ಮಾತಾಡಿ, ಬೇರೆ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಸುದ್ದಿಯಲ್ಲಿ. ಈಗ ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಏನ್ ಕೊಟ್ಟಿದ್ದಾರೆ ಅವರು ಹೇಳಿಕೆ, ಅದು ಇಂಪಾರ್ಟೆಂಟ್. ಒಂದು ಖಾಸಗಿ ಚಾನೆಲ್ಗೆ ಕೊಟ್ಟಿರುವಂತಹ ಹೇಳಿಕೆ ಸಂದರ್ಶನದ ಸಂದರ್ಭದಲ್ಲಿ, ಪ್ರತಿ ಬಾರಿಯೂ ಕೂಡ ಸಂದರ್ಶನದ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆ ಕಾಂಟ್ರವರ್ಸಿ ಆಗುತ್ತೆ. ಬೇಕು ಅಂತಲೇ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ತಾರ ರಶ್ಮಿಕಾ ಮಂದಣ್ಣ ಅವರು. ತಮಗೆ ಗೊತ್ತಿರುತ್ತೆ ತಾವೇನು ಮಾತಾಡ್ತಾ ಇದೀವಿ, ಇದನ್ನ ಮಾತಾಡೋದ್ರಿಂದ, ಈ ಮಾತುಗಳನ್ನ ಆಡೋದ್ರಿಂದ ವಿವಾದ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಅವರು ಅಂತಹದ್ದೇ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಕೊಟ್ಟಂತ ಹೇಳಿಕೆ ಏನು, ಆ ಹೇಳಿಕೆ ಯಾವ ರೀತಿಯಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದೆ, ನೆಟ್ಟಿಗರು ಗರಂ ಆಗ್ತಾ ಇರೋದು ಯಾಕೆ? ರಶ್ಮಿಕಾ ಮಂದಣ್ಣ ಕೆಲವೊಮ್ಮೆ ಹೇಳಿಕೆಯನ್ನ ಕೊಡ್ತಾರೆ. ಅದು ಅವರು ಗೊತ್ತಿರುತ್ತೋ ಗೊತ್ತಿರಲ್ವೋ ವಿವಾದಕ್ಕೆ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಕೊಡವ ಮಂದಿ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ನೋಡಲೇಬೇಕಾದ ಸ್ಟೋರಿ. ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿಕೊಂಡ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ತಮ್ಮ ಹೇಳಿಕೆಯಿಂದ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದ ನಟಿಯರನ್ನ ಅವಮಾನಿಸಿದ್ರ ರಶ್ಮಿಕಾ. ಬೇಕಂತಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರ ರಶ್ಮಿಕಾ. ನೆಟ್ಟಿಗರು ರಶ್ಮಿಕಾ ಮಂದಣ್ಣ ವಿರುದ್ಧ ಇವಾಗ ರೊಚ್ಚಿಗೆದ್ದಿದ್ದಾರೆ. ಕನ್ನಡದ ವಿಚಾರವಾಗಿ ಮಾತಾಡಿ, ಕನ್ನಡ ಗೊತ್ತಿಲ್ಲ ಅನ್ನೋ ವಿಚಾರವಾಗಿ ಮಾತಾಡಿ,
ಬೇರೆ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಸುದ್ದಿಯಲ್ಲಿ. ಈಗ ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಏನ್ ಕೊಟ್ಟಿದ್ದಾರೆ ಅವರು ಹೇಳಿಕೆ, ಅದು ಇಂಪಾರ್ಟೆಂಟ್. ಒಂದು ಖಾಸಗಿ ಚಾನೆಲ್ಗೆ ಕೊಟ್ಟಿರುವಂತಹ ಹೇಳಿಕೆ ಸಂದರ್ಶನದ ಸಂದರ್ಭದಲ್ಲಿ, ಪ್ರತಿ ಬಾರಿಯೂ ಕೂಡ ಸಂದರ್ಶನದ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆ ಕಾಂಟ್ರವರ್ಸಿ ಆಗುತ್ತೆ. ಬೇಕು ಬೇಕು ಅಂತಲೇ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ತಾರ ರಶ್ಮಿಕಾ ಮಂದಣ್ಣ ಅವರು. ತಮಗೆ ಗೊತ್ತಿರುತ್ತೆ ತಾವೇನು ಮಾತಾಡ್ತಾ ಇದೀವಿ, ಇದನ್ನ ಮಾತಾಡೋದ್ರಿಂದ, ಈ ಮಾತುಗಳನ್ನ ಆಡೋದ್ರಿಂದ ವಿವಾದ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಅವರು ಅಂತಹದ್ದೇ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಕೊಟ್ಟಂತ ಹೇಳಿಕೆ ಏನು, ಆ ಹೇಳಿಕೆ ಯಾವ ರೀತಿಯಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದೆ, ನೆಟ್ಟಿಗರು ಗರಂ ಆಗ್ತಾ ಇರೋದು ಯಾಕೆ? ರಶ್ಮಿಕಾ ಮಂದಣ್ಣ ಕೆಲವೊಮ್ಮೆ ಹೇಳಿಕೆಯನ್ನ ಕೊಡ್ತಾರೆ, ಅದು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ವಿವಾದಕ್ಕೆ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಕೊಡವ ಮಂದಿ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ನೋಡಲೇಬೇಕಾದ ಸ್ಟೋರಿ. ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿಕೊಂಡ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ತಮ್ಮ ಹೇಳಿಕೆಯಿಂದ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದ ನಟಿಯರನ್ನ ಅವಮಾನಿಸಿದ್ರ ರಶ್ಮಿಕಾ, ಬೇಕು ಬೇಕಂತಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರ ರಶ್ಮಿಕಾ. ನೆಟ್ಟಿಗರು ರಶ್ಮಿಕಾ ಮಂದಣ್ಣ ವಿರುದ್ಧ ಇವಾಗ ರೊಚ್ಚಿಗೆದ್ದಿದ್ದಾರೆ. ಕನ್ನಡದ ವಿಚಾರವಾಗಿ ಮಾತಾಡಿ, ಕನ್ನಡ ಗೊತ್ತಿಲ್ಲ ಅನ್ನೋ ವಿಚಾರವಾಗಿ ಮಾತಾಡಿ, ಬೇರೆ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಸುದ್ದಿಯಲ್ಲಿ. ಈಗ ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಏನ್ ಕೊಟ್ಟಿದ್ದಾರೆ ಅವರು ಹೇಳಿಕೆ, ಅದು ಇಂಪಾರ್ಟೆಂಟ್. ಒಂದು ಖಾಸಗಿ ಚಾನೆಲ್ಗೆ ಕೊಟ್ಟಿರುವಂತಹ ಹೇಳಿಕೆ ಸಂದರ್ಶನದ ಸಂದರ್ಭದಲ್ಲಿ, ಪ್ರತಿ ಬಾರಿಯೂ ಕೂಡ ಸಂದರ್ಶನದ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆ ಕಾಂಟ್ರವರ್ಸಿ ಆಗುತ್ತೆ. ಬೇಕು ಬೇಕು ಅಂತಲೇ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ತಾರ ರಶ್ಮಿಕಾ ಮಂದಣ್ಣ ಅವರು. ತಮಗೆ ಗೊತ್ತಿರುತ್ತೆ ತಾವೇನು ಮಾತಾಡ್ತಾ ಇದೀವಿ, ಇದನ್ನ ಮಾತಾಡೋದ್ರಿಂದ, ಈ ಮಾತುಗಳನ್ನ ಆಡೋದ್ರಿಂದ ವಿವಾದ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಅವರು ಅಂತಹದ್ದೇ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಕೊಟ್ಟಂತ ಹೇಳಿಕೆ ಏನು, ಆ ಹೇಳಿಕೆ ಯಾವ ರೀತಿಯಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದೆ, ನೆಟ್ಟಿಗರು ಗರಂ ಆಗ್ತಾ ಇರೋದು ಯಾಕೆ?